ಏನೋ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ದೊಡ್ಡ ದೊಡ್ಡ ಜಾಹೀರಾತುಗಳು ಕೊಟ್ಕೊಂಡು ನಾನು ಮೊದಲನೇ ಬಾರಿ 5 ವರ್ಷ 4 ದಿನ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೆ. ಈಗ ದಿವಂಗತ ದೇವರಾಜ ಅರಸು ಅವರ ಮುಖ್ಯಮಂತ್ರಿ ಏನು ಭಾಳ ವರ್ಷಗಳು ರಾಜ್ಯದಲ್ಲಿ ಆಗಿದ್ರು, ಅವ್ರನ್ನೂ ಕೂಡ ಬೀಟ್ ಮಾಡಿ ನಾನು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದೀನಿ, ಚಾಂಪಿಯನ್ ಲೀಡ್ರು ಅಂತ ಮಾನ್ಯ ಮುಖ್ಯಮಂತ್ರಿಗಳೇನು ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ. ಎಷ್ಟು ದಿನ ನಾವು ಮುಖ್ಯಮಂತ್ರಿ ಕುರ್ಚಿಲಿ ಕೂತಿದ್ವಿ, ಎಷ್ಟು ದಿನ ಸರ್ಕಾರದಲ್ಲಿ ಆಡಳಿತದಲ್ಲಿ ಕೂತಿದ್ವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಬದಲಾಗಿ ಕೂತಂಥ ಸಂದರ್ಭದಲ್ಲಿ ಎಷ್ಟು ಜನರ ಜೀವನ ಬದಲಾವಣೆ ಮಾಡಿದ್ದೀರಿ, ಎಷ್ಟು ಜನರ ಜೀವನ ಹಸನಗೊಳಿಸಿದ್ದೀರಿ ಅಂತಕ್ಕಂಥದ್ದು ಚರ್ಚೆ ಆಗಬೇಕಾಗಿದೆ. ಆದರೆ ಸಾಧನಾ ಸಮಾವೇಶ ಕೇವಲ ಸರ್ಕಾರದ ದುಡ್ಡಲ್ಲಿ ಇವತ್ತು ಮೋಜು ಮಸ್ತಿಗೆ ನಾವು ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣದ ಮೂಲಕ ಮೋಜು ಮಸ್ತಿ ಮಾಡ್ಕೊಂಡು ಕೂತಿದ್ದಾರೆ ಹೊರತುಪಡಿಸಿ ಇದರಿಂದ ಯಾರ ಹೊಟ್ಟೆನೂ ತುಂಬ್ತಾ ಇಲ್ಲ. ಸರ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ ದೇವೇಗೌಡರು ಪ್ರೆಸ್ ಮೀಟ್ ಮಾಡಿದ್ರು, ಒಂದು ಭೂಮಾಫಿಯಾ ಅಂತ. ಬಟ್ ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರು ಕುಟುಂಬದವರೇ ಭೂಮಾಫಿಯಾ ಮಾಡಿರೋದು, ಅವರೇ ಸುತ್ತಮುತ್ತ ಜಮೀನೆಲ್ಲ ಹೊಡೆದ್ರು, ಅವರು ರಿಯಲ್ ಎಸ್ಟೇಟ್ ಮಾಡ್ತಿರೋದು. ಚರ್ಚೆಗೆ ನಾನು ರೆಡಿ, ಬೇಕಾದ್ರೆ ಕುಮಾರಸ್ವಾಮಿ ಅವರು ಬರಲಿ. ಒಂದು ಕೆಲಸ ಮಾಡಲಿ, ನಾವು ಎಲ್ಲೆಲ್ಲಿ ಜಮೀನು ಹೊಂದಿದ್ದೀವಿ ತೆಗಿಸ್ಲಿ, ಸರ್ಕಾರ ಅವ್ರದ್ದೇ ಅಲ್ವಾ. ಈಗ ಕುಮಾರಣ್ಣ ಅವರು 85ನೇ ಇಸ್ವಿನಲ್ಲಿ ಸಿನಿಮಾ ಹಂಚಿಕೆದಾರರಾಗಿ ಬಂದಂಥ ದುಡ್ಡಲ್ಲಿ ಖರೀದಿ ಮಾಡಿದಂಥ ಕೇತ್ಗನಹಳ್ಳಿ ಜಮೀನ್ಗೆ ಬಂದು ಮುತ್ಗೋಲ್ ಹಾಕ್ಕೊಂಡು SIT ರಚನೆ ಮಾಡಿ ಯಾವ ರೀತಿ ತನಿಖೆ ಮಾಡಿ ಎಲ್ಲನೂ ಮಾಡಿ ಆಗೋಗಿದೆ. SIT ಅಂತಕ್ಕಂಥದ್ದು ಇವತ್ತು ಒಂದು ರೀತಿ ಪಾಪ ಇಂಡಿಪೆಂಡೆಂಟ್ ಬಾಡಿಯಾಗಿ ಕೆಲಸ ಮಾಡಬೇಕು, ಬೇಕಾದವ್ರ ಮೇಲೆ ರಾಜಕೀಯ ದ್ವೇಷಕ್ಕೆ ಯಾವ ರೀತಿ ಮಾಡ್ಕೊಂಡು ಹೊರಡಲಿ, ಅದೆಲ್ಲ ಇರಲಿ ಒಂದು ಭಾಗ. ಆದರೆ ಒಂದು ಕುಮಾರಣ್ಣ ಅವರು ಭಾಳ ಸ್ಪಷ್ಟವಾಗಿ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಕುಮಾರಣ್ಣ ಅವರು 4 ಭಾಗದಲ್ಲಿ ಬೆಂಗಳೂರು ನಗರ ಭಾಳ ದೊಡ್ಡದಾಗಿ ಬೆಳೀತಾ ಇದೆ, ಉಪನಗರಗಳಾಗಿ ಪರಿವರ್ತನೆ ಆಗಬೇಕು. ಬೆಂಗಳೂರು ನಗರ ಬೆಳೀತಾ ಇರೋದ್ರಿಂದ ಜನರ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ಕಡೆನೂ ಕೂಡ ಈ ಥರ ಒಂದು ಇವತ್ತೇನು ಪಾಪ GBIT ಅಂತಾರೆ, ಇಂಟಿಗ್ರೇಟೆಡ್ ಟೌನ್ಶಿಪ್ ಅಲ್ವೇ, ಗ್ರೇಟರ್ ಬ್ಯಾಂಗ್ಳೂರ್ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಕುಮಾರಣ್ಣನ ಆಲೋಚನೆ ಅವತ್ತೇ ಇತ್ತು. ಆದರೆ ರೈತರು ಬಂದು ಕುಮಾರಣ್ಣನ ಹತ್ರ ಕೃಷ್ಣ ಕಚೇರಿಗೆ ಇಲ್ಲ ಬೇಡ ಇದನ್ನ ಕೈ ಬಿಡಿ ಅಂತ ಇದ್ದಂಗೆ ಕುಮಾರಣ್ಣ ಅವರು ಅವ್ರಿಗೆ ಗೌರವ ಕೊಟ್ಟು ಆ ಸಂಧಾನ ಸಭೆಯನ್ನು ನಡೀತಾ ಅವತ್ತು ರೈತರ ಜೊತೆ ಗೌರವಯುತವಾಗಿ ನಡ್ಕೊಂಡ್ರು. ಆದರೆ ಇವತ್ತೇನು ಮಾಡ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ಸಣ್ಣ ರೈತರ ಗತಿ ಏನು, ಅಲ್ಲಿ ಯಾಕೆ ಭೂ ಮಾಫಿಯಾ ಅಂತ ಕುಮಾರಣ್ಣ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ರಿಯಲ್ ಎಸ್ಟೇಟು ದಂಧೆಕೋರರು, ಕಮಿಷನ್ ಏಜೆಂಟ್ಗಳು, ಇಲ್ಲಿ ಮುಂದೊಂದು ದಿನ ಅಕ್ವಿಸಿಷನ್ ಆಗೋಗುತ್ತೆ, 10 ರೂಪಾಯಿ ಕೊಟ್ಟಿದ್ದು 1000 ರೂಪಾಯಿ ಸಿಗುತ್ತೆ ಅಂತಕ್ಕಂಥದ್ದು ಒಳಗಡೆ ಈಗ ನಡೆಸ್ತಾ ಇದ್ದಾರಲ್ಲ ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು, ಅವರ ಪಟಾಳಂಗಳು ಯಾರ್ಯಾರ್ದೋ ಬೇನಾಮಿ ಹೆಸರುಗಳಲ್ಲಿ ಹಾಕೊಂಡು ಕೂತಿದಾರಲ್ಲ ಬೇಲಿ, ಇದು ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕೆ ಅನ್ವಯ ಆಗಲ್ಲ. ಆ ಥರ ಯಾವುದಾದ್ರೂ ಒಂದಿದ್ರೆ ತೋರಿಸ್ಲಿ, ತಲೆಬಾಗ್ಬಿಡ್ತೀವಿ ನಾವು.